ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲಿನಿಂದ ಮೊಸರು ಆಗುವುದಿಲ್ಲ? ಆಪ್ಷನ್ ಎ ಮೇಕೆ, ಆಪ್ಷನ್ ಬಿ ಹಸು, ಆಪ್ಷನ್ ಸಿ ಕಾಂಗರು, ಆಪ್ಷನ್ ಡಿ ಒಂಟೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಗರು. ಎರಡನೇ ಪ್ರಶ್ನೆ, ಹೆಚ್ಚು ಹಸಿರು ಬಟಾಣಿ ತಿಂದರೆ ಏನಾಗುತ್ತದೆ? ಆಪ್ಷನ್ ಎ ಶುಗರ್, ಆಪ್ಷನ್ ಬಿ ಹೃದಯದ ಸಮಸ್ಯೆ, ಆಪ್ಷನ್ ಸಿ ಕಿಡ್ನಿ ಸಮಸ್ಯೆ, ಆಪ್ಷನ್ ಡಿ ಲಿವರ್ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಡಿ ಲಿವರ್ ಸಮಸ್ಯೆ. ಮೂರನೇ ಪ್ರಶ್ನೆ, ನೆನೆಸಿದ ಬಾದಾಮಿ ತಿಂದರೆ ಏನಾಗುತ್ತದೆ? ಆಪ್ಷನ್ ಎ ಕೂದಲು ಉದುರುವುದಿಲ್ಲ, ಆಪ್ಷನ್ ಬಿ ಹೆಚ್ಚಿನ ನೆನಪಿನ ಶಕ್ತಿ, ಆಪ್ಷನ್ ಸಿ ರೋಗ ನಿರೋಧಕ, ಆಪ್ಷನ್ ಡಿ ಜೀರ್ಣಕ್ರಿಯೆಗೆ ಸಹಾಯ. ಸರಿಯಾದ ಉತ್ತರ ಆಪ್ಷನ್ ಎ ಕೂದಲು ಉದುರುವುದಿಲ್ಲ. ನಾಲ್ಕನೇ ಪ್ರಶ್ನೆ, ದೇಹದ ರಕ್ತ ಸ್ವಚ್ಛವಾಗಬೇಕಾದರೆ ಯಾವ ಸೊಪ್ಪನ್ನು ತಿನ್ನಬೇಕು? ಆಪ್ಷನ್ ಎ ಪಾಲಕ್ ಸೊಪ್ಪು, ಆಪ್ಷನ್ ಬಿ ಮೆಂತ್ಯ ಸೊಪ್ಪು, ಆಪ್ಷನ್ ಸಿ ಪುದೀನ, ಆಪ್ಷನ್ ಡಿ ತುಳಸಿ. ಸರಿಯಾದ ಉತ್ತರ ಆಪ್ಷನ್ ಸಿ ಪುದೀನ. ಐದನೇ ಪ್ರಶ್ನೆ, ಕಡಲೆಕಾಯಿ ತಿನ್ನುವುದರಿಂದ ಯಾವ ರೋಗ ಬರುವುದಿಲ್ಲ? ಆಪ್ಷನ್ ಎ ಹೃದಯ ರೋಗ, ಆಪ್ಷನ್ ಬಿ ಕಿಡ್ನಿ ಸಮಸ್ಯೆ, ಆಪ್ಷನ್ ಸಿ ಲಿವರ್ ಸಮಸ್ಯೆ, ಆಪ್ಷನ್ ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ರೋಗ. ಆರನೇ ಪ್ರಶ್ನೆ, ಕಣ್ಣುಗಳು ಸ್ಪಷ್ಟವಾಗಿ ಕಾಣಲು ಏನನ್ನು ತಿನ್ನಬೇಕು? ಆಪ್ಷನ್ ಎ ಸೀಬೆಹಣ್ಣು, ಆಪ್ಷನ್ ಬಿ ಖರ್ಜೂರ, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ನಿಂಬೆ. ಸರಿಯಾದ ಉತ್ತರ ಆಪ್ಷನ್ ಬಿ ಖರ್ಜೂರ. ಏಳನೇ ಪ್ರಶ್ನೆ, ಮೆದುಳು ಚುರುಕಾಗಿ ಕೆಲಸ ಮಾಡಲು ಏನನ್ನು ಕುಡಿಯಬೇಕು? ಆಪ್ಷನ್ ಎ ಕಾಫಿ, ಆಪ್ಷನ್ ಬಿ ಲೆಮನ್ ಟೀ, ಆಪ್ಷನ್ ಸಿ ಗ್ರೀನ್ ಟೀ, ಆಪ್ಷನ್ ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಬಿ ಲೆಮನ್ ಟೀ. ಎಂಟನೇ ಪ್ರಶ್ನೆ, ಬಿಸಿ ಹಾಲಿನಲ್ಲಿ ಬೆಲ್ಲವನ್ನು ಹಾಕಿ ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಬೊಜ್ಜು ಕರಗುತ್ತದೆ, ಆಪ್ಷನ್ ಬಿ ತೂಕ ಹೆಚ್ಚುತ್ತದೆ, ಆಪ್ಷನ್ ಸಿ ಸೌಂದರ್ಯ ಹೆಚ್ಚುತ್ತೆ, ಆಪ್ಷನ್ ಡಿ ತೂಕ ಕಡಿಮೆ. ಸರಿಯಾದ ಉತ್ತರ ಆಪ್ಷನ್ ಡಿ ತೂಕ ಕಡಿಮೆಯಾಗುತ್ತೆ. ಒಂಬತ್ತನೇ ಪ್ರಶ್ನೆ, ಚಪ್ಪಲಿಯನ್ನು ಮನೆಯ ಯಾವ ಭಾಗದಲ್ಲಿ ಇಟ್ಟರೆ ಧನ ನಷ್ಟವಾಗುತ್ತದೆ? ಆಪ್ಷನ್ ಎ ಮನೆ ಎಡಗಡೆ, ಆಪ್ಷನ್ ಬಿ ಮನೆ ಬಲಗಡೆ, ಆಪ್ಷನ್ ಸಿ ಮನೆ ಹಿಂಭಾಗ, ಆಪ್ಷನ್ ಡಿ ಮನೆ ಮುಂಭಾಗ. ಸರಿಯಾದ ಉತ್ತರ ಆಪ್ಷನ್ ಬಿ ಮನೆಯ ಬಲಗಡೆ. ಇಂದಿನ ಕೊನೆಯ ಪ್ರಶ್ನೆ, ಯಾವ ಪಕ್ಷಿಯು ಸಿಂಹದಂತೆ ಘರ್ಜಿಸಬಲ್ಲದು? ಆಪ್ಷನ್ ಎ ಉಷ್ಟ್ರ ಪಕ್ಷಿ, ಆಪ್ಷನ್ ಬಿ ರಣಹದ್ದು, ಆಪ್ಷನ್ ಸಿ ಕೊಕ್ಕರೆ, ಆಪ್ಷನ್ ಡಿ ಗಿಳಿ. ಸರಿಯಾದ ಉತ್ತರ ಆಪ್ಷನ್ ಎ ಉಷ್ಟ್ರ ಪಕ್ಷಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.